ರಾಜಧಾನಿ ಬೆಂಗಳೂರಿನಲ್ಲಿ ಸಿಗುವಂತಹ ದೋಸೆ ಸಿಕ್ಕಾಬಟ್ಟೆ ಫೇಮಸ್ಸು. ಪ್ರತಿಯೊಬ್ಬರು ಕೂಡ ಹೋಟೆಲ್ಗೆ ಬರುವಂತಹ ಸಂದರ್ಭದಲ್ಲಿ ಹೆಚ್ಚಿನವರು ಆರ್ಡರ್ ಮಾಡುವಂಥದ್ದೇ ದೋಸೆ. ಆದರೆ ಸಿಲಿಂಡರ್ ಸಮಸ್ಯೆ ಹಿನ್ನೆಲೆಯಲ್ಲಿ ದೋಸೆಗಳನ್ನು ಸಾಕಷ್ಟು ಕಡೆಗಳಲ್ಲಿ ಬಂದ್ ಮಾಡಲಾಗಿದೆ. ಕೆಲವು ಕಡೆ ಟೈಮಿಂಗ್ನ ಇಡಲಾಗಿದೆ. ಹೀಗಾಗಿ ಗ್ರಾಹಕರು ಸಂಖ್ಯೆ ಇಳಿಕೆ ಆಗಿದೆಯಾ, ಇದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಬೆಂಗಳೂರು ಹೋಟೆಲ್ ಅಸೋಸಿಯೇಷನ್ನ ಕಾರ್ಯದರ್ಶಿಯಾದಂತಹ ವೀರೇಂದ್ರ ಕಾಮತ್ ಅವರಿದ್ದಾರೆ. ಮಾತಾಡ್ಸ್ಕೊಂಡು ಹೋಗೋಣ. ಸರ್, ಹೋಟೆಲ್ನಲ್ಲಿ ಒಂದು ಪ್ರಮುಖ ಅಟ್ರಾಕ್ಷನ್ ಅಂತ ಹೇಳಿದ್ರೇ ಅದು ದೋಸೆಗಳು. ಆದರೆ ಈಗ ದೋಸೆ ಕೌಂಟರ್ಗಳನ್ನೇ ಸ್ಟಾಪ್ ಮಾಡಿರುವಂಥದ್ದು. ಇದರಿಂದ ಏನಾದರೂ ಗ್ರಾಹಕರು ಏನಾದರೂ ಕಮ್ಮಿ ಆಗಿದ್ದಾರೆ ಸರ್? ಖಂಡಿತವಾಗ್ಲೂ ದೋಸೆ ತಿನ್ನೋಕ್ಕೆ ಅಂತಲೇ ಹೋಟ್ಲ್ಗಳಿಗೆ ಬರ್ತಾಯಿದ್ರು ಗ್ರಾಹಕರು. ಈ ದೋಸೆಯಲ್ಲಿ ತುಂಬ ಗ್ಯಾಸು ಖಾಲಿ ಆಗುತ್ತೆ. ಹಾಗಾಗಿ ಹೆಚ್ಚು ಹೋಟೆಲ್ಗಳಲ್ಲಿ ದೋಸೆಯನ್ನು ನಿಲ್ಲಿಸಿದ್ದಾರೆ. ಇನ್ನು ಕೆಲವರು ದೋಸೆಯನ್ನು ಲಿಮಿಟೆಡ್ ಟೈಮಿಗೆ ಮಾತ್ರ ಕೊಡ್ತಾಯಿದ್ದಾರೆ. ದೋಸೆ ಇಲ್ಲ ಅಂದ ಕೂಡಲೇ ಕೆಲವು ಗ್ರಾಹಕರು ವಾಪಸ್ಸು ಹೋಗ್ತಾ ಇದ್ದಾರೆ, ಏನೂ ತಿಂತಾ ಇಲ್ಲ. ಯಾಕಂದರೆ ಇಡೀ ದೇಶದಲ್ಲೇ ಅಲ್ಲ, ಪ್ರಪಂಚದಲ್ಲಿ ಬೆಂಗಳೂರು ನಗರದಲ್ಲಿ ಸಿಗೋ ದೋಸೆ ತುಂಬ ಹೆಸರುವಾಸಿ ಮಾಡಿದೆ. ಕೆಲವೊಂದು ಹೋಟ್ಲು ಬರೀ ದೋಸೆನೇ ಮಾಡ್ತಾ ಇರೋದ್ರಿಂದ ಈ ಸಮಸ್ಯೆ ತುಂಬ ಕಾಡ್ತಾ ಇದೆ. ಅಂದರೆ ಟೈಮಿಂಗ್ ಏನಾದರೂ ಫಿಕ್ಸ್ ಮಾಡಿ ಅಂತಹ ಟೈಮಿಂಗಲ್ಲಿ ಕೊಡುವಂಥದ್ದಕ್ಕೆ ಏನಾದರೂ ನಿರ್ಧಾರಗಳಾಗಿದೆಯಾ ಸರ್? ಅಲ್ಲ, ಹೌದು, ಅದು ತುಂಬ ಹೋಟ್ಲಲ್ಲಿ ಟೈಮಿಂಗ್ ಕಡಿತ ಮಾಡಿದ್ದಾರೆ. ಮತ್ತು ದೋಸೆಗಳು ನಿಲ್ಲಿಸ್ಬಿಟ್ಟಿದ್ದಾರೆ. ಯಾಕಂದರೆ ದೋಸೆಗೆ ಒಂದು ಸಿಲಿಂಡ್ರ್ ಖಾಲಿ ಆಗುತ್ತೆ. ಸಿಲಿಂಡ್ರೇ ಸಿಗದೇ ಇದ್ದಾಗ ಬೇರೆ ಐಟಮ್ಮು ಮಾಡೋಕ್ಕಾದರೂ ನಮಗೆ ಸಿಲಿಂಡ್ರ್ ಸಿಗುತ್ತೆ ಅಂತ ಹೇಳಿ ದೋಸೆನ ನಿಲ್ಲಿಸಿದ್ದಾರೆ ಮತ್ತು ಟೈಮಿಂಗ್ಸು ಕಟ್ ಮಾಡಿದ್ದಾರೆ. ಸರ್, ಮೆನು ಕಟ್ ಡೌನಿಂದ ಏನಾದರೂ ಹೊಡೆತ ಬಿದ್ದಿದೆಯಾ ಹೋಟೆಲ್ಗಳಿಗೆ? ಖಂಡಿತವಾಗ್ಲೂ ಈಗಾಗಲೇ ಮೆನ್ಯೂ ಕಟ್ ಡೌನಿಂದ 25-30% ವ್ಯಾಪಾರ ಕಮ್ಮಿ ಆಗಿದೆ ಹೋಟ್ಲುಗಳಲ್ಲಿ. ಅದ್ರ ಜೊತೆಗೆ ಟೈಮಿಂಗ್ಸು ಕಟ್ ಡೌನ್ ಮಾಡಿದ್ದೀವಿ. ಸೊ ಹೆಚ್ಚು ಕಮ್ಮಿ ಒಂದು 25-30% ವ್ಯಾಪಾರ ಕಮ್ಮಿ ಆಗಿದೆ ಹೋಟ್ಲುಗಳಲ್ಲಿ. ಜನ ಬರೋದೇ ಕಮ್ಮಿ ಆಗಿದೆ. ಹಾಗಾಗಿ ವ್ಯಾಪಾರ ಕಮ್ಮಿ ಆಗಿದೆ. ಬಂದವರು ಏನು ಸಿಗುತ್ತೆ ಅದು ತಿಂದ್ಕೊಂಡು ಹೋಗ್ತಾ ಇದ್ದಾರೆ. ಕೆಲವರು ಅನಿವಾರ್ಯ ಇದ್ದವರು, ಇನ್ನು ಕೆಲವರು ದೋಸೆನೇ ಬೇಕು ಅಂತ ಹುಡ್ಕೊಂಡು ಹೋಗ್ತಾ ಇದ್ದಾರೆ. ಯಾಕಂದರೆ ತುಂಬ ಜನ ನಮ್ಮ ಗ್ರಾಹಕರು ಹೋಟೆಲ್ ಮೇಲೆ ಡಿಪೆಂಡ್ ಆಗಿದ್ದಾರೆ. ಸೊ ಆದಷ್ಟು ಬೇಗ ಇದು ಸರಿಯಾಗಲಿ ಅಂತ ನಾವು ಒಂದು ಆಶಾದಾಯಕವಾಗಿ ಇರೋಣ. ಥ್ಯಾಂಕ್ ಯು. ಇಷ್ಟು ವೀರೇಂದ್ರ ಕಾಮತ್ ಅವರ ಮಾತು. ಅಂದರೆ ಪ್ರಮುಖವಾಗಿ ದೋಸೆ ಪ್ರಮುಖವಾದಂತಹ ಅಟ್ರಾಕ್ಷನ್ ಇರ್ತಿತ್ತು. ಆದರೆ ಈಗ ದೋಸೆಗೆ ಹೆಚ್ಚು ಸಿಲಿಂಡರ್ ಬಳಕೆ ಬೇಕಾಗಿರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಹೋಟೆಲ್ಗಳಲ್ಲಿ ದೋಸೆಗಳನ್ನು ಬಂದ್ ಮಾಡಲಾಗಿದೆ. ಇನ್ನು ಕೆಲವು ಕಡೆ ಟೈಮಿಂಗ್ಗಳನ್ನು ಫಿಕ್ಸ್ ಮಾಡಲಾಗಿದೆ. ಜೊತೆಗೆ ದೋಸೆಗೆ ಅಂತ ಹೇಳಿ ಸಪ್ರೇಟ್ ಆದಂತಹ ಒಂದು ಸ್ಟವ್ ಕೂಡ ಬರ್ತಾ ಇದೆ. ಅದಕ್ಕೂ ಕೂಡ ಕಾಯಬೇಕಾದಂತಹ ಪರಿಸ್ಥಿತಿ ಇದೆ. ಇದು ಎಲ್ಲದರಿಂದ ಹೋಟೆಲ್ ಉದ್ಯಮದ ಮೇಲೆ 25-30% ನಷ್ಟ ಉಂಟಾಗಿದೆ ಅನ್ನೋ ಒಂದು ವಿಚಾರವನ್ನು ಕೂಡ ಅವರು ಹಂಚಿಕೊಂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜಧಾನಿ ಬೆಂಗಳೂರಿನಲ್ಲಿ ಸಿಗುವಂತಹ ದೋಸೆ ಸಿಕ್ಕಾಬಟ್ಟೆ ಫೇಮಸ್ಸು. ಪ್ರತಿಯೊಬ್ಬರು ಕೂಡ ಹೋಟೆಲ್ಗೆ ಬರುವಂತಹ ಸಂದರ್ಭದಲ್ಲಿ ಹೆಚ್ಚಿನವರು ಆರ್ಡರ್ ಮಾಡುವಂಥದ್ದೇ ದೋಸೆ. ಆದರೆ ಸಿಲಿಂಡರ್ ಸಮಸ್ಯೆ ಹಿನ್ನೆಲೆಯಲ್ಲಿ ದೋಸೆಗಳನ್ನು ಸಾಕಷ್ಟು ಕಡೆಗಳಲ್ಲಿ ಬಂದ್ ಮಾಡಲಾಗಿದೆ. ಕೆಲವು ಕಡೆ ಟೈಮಿಂಗ್ನ ಇಡಲಾಗಿದೆ. ಹೀಗಾಗಿ ಗ್ರಾಹಕರು ಸಂಖ್ಯೆ ಇಳಿಕೆ ಆಗಿದೆಯಾ, ಇದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಬೆಂಗಳೂರು ಹೋಟೆಲ್ ಅಸೋಸಿಯೇಷನ್ನ ಕಾರ್ಯದರ್ಶಿಯಾದಂತಹ ವೀರೇಂದ್ರ ಕಾಮತ್ ಅವರಿದ್ದಾರೆ. ಮಾತಾಡ್ಸ್ಕೊಂಡು ಹೋಗೋಣ. ಸರ್, ಹೋಟೆಲ್ನಲ್ಲಿ ಒಂದು ಪ್ರಮುಖ ಅಟ್ರಾಕ್ಷನ್ ಅಂತ ಹೇಳಿದ್ರೇ ಅದು ದೋಸೆಗಳು. ಆದರೆ ಈಗ ದೋಸೆ ಕೌಂಟರ್ಗಳನ್ನೇ ಸ್ಟಾಪ್ ಮಾಡಿರುವಂಥದ್ದು. ಇದರಿಂದ ಏನಾದರೂ ಗ್ರಾಹಕರು ಏನಾದರೂ ಕಮ್ಮಿ ಆಗಿದ್ದಾರೆ ಸರ್? ಖಂಡಿತವಾಗ್ಲೂ ದೋಸೆ ತಿನ್ನೋಕ್ಕೆ ಅಂತಲೇ ಹೋಟ್ಲುಗಳಿಗೆ ಬರ್ತಾಯಿದ್ರು ಗ್ರಾಹಕರು. ಈ ದೋಸೆಯಲ್ಲಿ ತುಂಬ ಗ್ಯಾಸು ಖಾಲಿ ಆಗುತ್ತೆ. ಹಾಗಾಗಿ ಹೆಚ್ಚು ಹೋಟೆಲ್ಗಳಲ್ಲಿ ದೋಸೆಯನ್ನು ನಿಲ್ಲಿಸಿದ್ದಾರೆ. ಇನ್ನು ಕೆಲವರು ದೋಸೆಯನ್ನು ಲಿಮಿಟೆಡ್ ಟೈಮಿಗೆ ಮಾತ್ರ ಕೊಡ್ತಾಯಿದ್ದಾರೆ. ದೋಸೆ ಇಲ್ಲ ಅಂದ ಕೂಡಲೇ ಕೆಲವು ಗ್ರಾಹಕರು ವಾಪಸ್ಸು ಹೋಗ್ತಾ ಇದ್ದಾರೆ, ಏನೂ ತಿಂತಾ ಇಲ್ಲ. ಯಾಕಂದರೆ ಇಡೀ ದೇಶದಲ್ಲೇ ಅಲ್ಲ, ಪ್ರಪಂಚದಲ್ಲಿ ಬೆಂಗಳೂರು ನಗರದಲ್ಲಿ ಸಿಗೋ ದೋಸೆ ತುಂಬ ಹೆಸರುವಾಸಿ ಮಾಡಿದೆ. ಕೆಲವೊಂದು ಹೋಟ್ಲು ಬರೀ ದೋಸೆನೇ ಮಾಡ್ತಾ ಇರೋದ್ರಿಂದ ಈ ಸಮಸ್ಯೆ ತುಂಬ ಕಾಡ್ತಾ ಇದೆ. ಅಂದರೆ ಟೈಮಿಂಗ್ ಏನಾದರೂ ಫಿಕ್ಸ್ ಮಾಡಿ ಅಂತಹ ಟೈಮಿಂಗಲ್ಲಿ ಕೊಡುವಂಥದ್ದಕ್ಕೆ ಏನಾದರೂ ನಿರ್ಧಾರಗಳಾಗಿದೆಯಾ ಸರ್? ಅಲ್ಲ, ಹೌದು, ಅದು ತುಂಬ ಹೋಟ್ಲಲ್ಲಿ ಟೈಮಿಂಗ್ ಕಡಿತ ಮಾಡಿದ್ದಾರೆ. ಮತ್ತು ದೋಸೆಗಳು ನಿಲ್ಲಿಸ್ಬಿಟ್ಟಿದ್ದಾರೆ. ಯಾಕಂದರೆ ದೋಸೆಗೆ ಒಂದು ಸಿಲಿಂಡ್ರ್ ಖಾಲಿ ಆಗುತ್ತೆ. ಸಿಲಿಂಡ್ರೇ ಸಿಗದೇ ಇದ್ದಾಗ ಬೇರೆ ಐಟಮ್ಮು ಮಾಡೋಕ್ಕಾದರೂ ನಮಗೆ ಸಿಲಿಂಡ್ರ್ ಸಿಗುತ್ತೆ ಅಂತ ಹೇಳಿ ದೋಸೆನ ನಿಲ್ಲಿಸಿದ್ದಾರೆ ಮತ್ತು ಟೈಮಿಂಗ್ಸು ಕಟ್ ಮಾಡಿದ್ದಾರೆ. ಸರ್, ಮೆನು ಕಟ್ ಡೌನಿಂದ ಏನಾದರೂ ಹೊಡೆತ ಬಿದ್ದಿದೆಯಾ ಹೋಟೆಲ್ಗಳಿಗೆ? ಖಂಡಿತವಾಗ್ಲೂ ಈಗಾಗಲೇ ಮೆನ್ಯೂ ಕಟ್ ಡೌನಿಂದ 25-30% ವ್ಯಾಪಾರ ಕಮ್ಮಿ ಆಗಿದೆ ಹೋಟ್ಲುಗಳಲ್ಲಿ. ಅದ್ರ ಜೊತೆಗೆ ಟೈಮಿಂಗ್ಸು ಕಟ್ ಡೌನ್ ಮಾಡಿದ್ದೀವಿ. ಸೊ ಹೆಚ್ಚು ಕಮ್ಮಿ ಒಂದು 25-30% ವ್ಯಾಪಾರ ಕಮ್ಮಿ ಆಗಿದೆ ಹೋಟ್ಲುಗಳಲ್ಲಿ. ಜನ ಬರೋದೇ ಕಮ್ಮಿ ಆಗಿದೆ. ಹಾಗಾಗಿ ವ್ಯಾಪಾರ ಕಮ್ಮಿ ಆಗಿದೆ.
ಬಂದವರು ಏನು ಸಿಗುತ್ತೆ ಅದು ತಿಂದ್ಕೊಂಡು ಹೋಗ್ತಾ ಇದ್ದಾರೆ. ಕೆಲವರು ಅನಿವಾರ್ಯ ಇದ್ದವರು, ಇನ್ನು ಕೆಲವರು ದೋಸೆನೇ ಬೇಕು ಅಂತ ಹುಡ್ಕೊಂಡು ಹೋಗ್ತಾ ಇದ್ದಾರೆ. ಯಾಕಂದರೆ ತುಂಬ ಜನ ನಮ್ಮ ಗ್ರಾಹಕರು ಹೋಟೆಲ್ ಮೇಲೆ ಡಿಪೆಂಡ್ ಆಗಿದ್ದಾರೆ. ಸೊ ಆದಷ್ಟು ಬೇಗ ಇದು ಸರಿಯಾಗಲಿ ಅಂತ ನಾವು ಒಂದು ಆಶಾದಾಯಕವಾಗಿ ಇರೋಣ. ಥ್ಯಾಂಕ್ ಯು. ಇಷ್ಟು ವೀರೇಂದ್ರ ಕಾಮತ್ ಅವರ ಮಾತು. ಅಂದರೆ ಪ್ರಮುಖವಾಗಿ ದೋಸೆ ಪ್ರಮುಖವಾದಂತಹ ಅಟ್ರಾಕ್ಷನ್ ಇರ್ತಿತ್ತು. ಆದರೆ ಈಗ ದೋಸೆಗೆ ಹೆಚ್ಚು ಸಿಲಿಂಡರ್ ಬಳಕೆ ಬೇಕಾಗಿರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಹೋಟೆಲ್ಗಳಲ್ಲಿ ದೋಸೆಗಳನ್ನು ಬಂದ್ ಮಾಡಲಾಗಿದೆ. ಇನ್ನು ಕೆಲವು ಕಡೆ ಟೈಮಿಂಗ್ಗಳನ್ನು ಫಿಕ್ಸ್ ಮಾಡಲಾಗಿದೆ. ಜೊತೆಗೆ ದೋಸೆಗೆ ಅಂತ ಹೇಳಿ ಸಪ್ರೇಟ್ ಆದಂತಹ ಒಂದು ಸ್ಟವ್ ಕೂಡ ಬರ್ತಾ ಇದೆ. ಅದಕ್ಕೂ ಕೂಡ ಕಾಯಬೇಕಾದಂತಹ ಪರಿಸ್ಥಿತಿ ಇದೆ. ಇದು ಎಲ್ಲದರಿಂದ ಹೋಟೆಲ್ ಉದ್ಯಮದ ಮೇಲೆ 25% 30% ನಷ್ಟ ಉಂಟಾಗಿದೆ ಅನ್ನೋ ಒಂದು ವಿಚಾರವನ್ನು ಕೂಡ ಅವರು ಹಂಚಿಕೊಂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜಧಾನಿ ಬೆಂಗಳೂರಿನಲ್ಲಿ ಸಿಗುವಂತಹ ದೋಸೆ ಸಿಕ್ಕಾಬಟ್ಟೆ ಫೇಮಸ್ಸು. ಪ್ರತಿಯೊಬ್ಬರು ಕೂಡ ಹೋಟೆಲ್ಗೆ ಬರುವಂತಹ ಸಂದರ್ಭದಲ್ಲಿ ಹೆಚ್ಚಿನವರು ಆರ್ಡರ್ ಮಾಡುವಂಥದ್ದೇ ದೋಸೆ. ಆದರೆ ಸಿಲಿಂಡರ್ ಸಮಸ್ಯೆ ಹಿನ್ನೆಲೆಯಲ್ಲಿ ದೋಸೆಗಳನ್ನು ಸಾಕಷ್ಟು ಕಡೆಗಳಲ್ಲಿ ಬಂದ್ ಮಾಡಲಾಗಿದೆ. ಕೆಲವು ಕಡೆ ಟೈಮಿಂಗ್ನ ಇಡಲಾಗಿದೆ. ಹೀಗಾಗಿ ಗ್ರಾಹಕರು ಸಂಖ್ಯೆ ಇಳಿಕೆ ಆಗಿದೆಯಾ, ಇದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಬೆಂಗಳೂರು ಹೋಟೆಲ್ ಅಸೋಸಿಯೇಷನ್ನ ಕಾರ್ಯದರ್ಶಿಯಾದಂತಹ ವೀರೇಂದ್ರ ಕಾಮತ್ ಅವರಿದ್ದಾರೆ. ಮಾತಾಡ್ಸ್ಕೊಂಡು ಹೋಗೋಣ. ಸರ್, ಹೋಟೆಲ್ನಲ್ಲಿ ಒಂದು ಪ್ರಮುಖ ಅಟ್ರಾಕ್ಷನ್ ಅಂತ ಹೇಳಿದ್ರೇ ಅದು ದೋಸೆಗಳು. ಆದರೆ ಈಗ ದೋಸೆ ಕೌಂಟರ್ಗಳನ್ನೇ ಸ್ಟಾಪ್ ಮಾಡಿರುವಂಥದ್ದು. ಇದರಿಂದ ಏನಾದರೂ ಗ್ರಾಹಕರೇನಾದರೂ ಕಮ್ಮಿ ಆಗಿದ್ದಾರೆ ಸರ್? ಖಂಡಿತವಾಗ್ಲೂ ದೋಸೆ ತಿನ್ನೋಕ್ಕೆ ಅಂತಲೇ ಹೋಟ್ಲ್ಗಳಿಗೆ ಬರ್ತಾಯಿದ್ರು ಗ್ರಾಹಕರು. ಈ ದೋಸೆಯಲ್ಲಿ ತುಂಬ ಗ್ಯಾಸು ಖಾಲಿ ಆಗುತ್ತೆ. ಹಾಗಾಗಿ ಹೆಚ್ಚು ಹೋಟೆಲ್ಗಳಲ್ಲಿ ದೋಸೆಯನ್ನು ನಿಲ್ಲಿಸಿದ್ದಾರೆ. ಇನ್ನು ಕೆಲವರು ದೋಸೆಯನ್ನು ಲಿಮಿಟೆಡ್ ಟೈಮಿಗೆ ಮಾತ್ರ ಕೊಡ್ತಾ ಇದ್ದಾರೆ. ದೋಸೆ ಇಲ್ಲ ಅಂದ ಕೂಡಲೇ ಕೆಲವು ಗ್ರಾಹಕರು ವಾಪಸ್ಸು ಹೋಗ್ತಾ ಇದ್ದಾರೆ, ಏನೂ ತಿಂತಾ ಇಲ್ಲ. ಯಾಕಂದರೆ ಇಡೀ ದೇಶದಲ್ಲೇ ಅಲ್ಲ, ಪ್ರಪಂಚದಲ್ಲಿ ಬೆಂಗಳೂರು ನಗರದಲ್ಲಿ ಸಿಗೋ ದೋಸೆ ತುಂಬ ಹೆಸರುವಾಸಿ ಮಾಡಿದೆ. ಕೆಲವೊಂದು ಹೋಟ್ಲು ಬರೀ ದೋಸೆನೇ ಮಾಡ್ತಾ ಇರೋದ್ರಿಂದ ಈ ಸಮಸ್ಯೆ ತುಂಬ ಕಾಡ್ತಾ ಇದೆ. ಅಂದರೆ ಟೈಮಿಂಗ್ ಏನಾದರೂ ಫಿಕ್ಸ್ ಮಾಡಿ ಅಂತಹ ಟೈಮಿಂಗಲ್ಲಿ ಕೊಡುವಂಥದ್ದಕ್ಕೆ ಏನಾದರೂ ನಿರ್ಧಾರಗಳಾಗಿದೆಯಾ ಸರ್? ಅಲ್ಲ, ಹೌದು, ಅದು ತುಂಬ ಹೋಟ್ಲಲ್ಲಿ ಟೈಮಿಂಗ್ ಕಡಿತ ಮಾಡಿದ್ದಾರೆ. ಮತ್ತು ದೋಸೆಗಳು ನಿಲ್ಲಿಸ್ಬಿಟ್ಟಿದ್ದಾರೆ. ಯಾಕಂದರೆ ದೋಸೆಗೆ ಒಂದು ಸಿಲಿಂಡ್ರ್ ಖಾಲಿ ಆಗುತ್ತೆ. ಸಿಲಿಂಡ್ರೇ ಸಿಗದೇ ಇದ್ದಾಗ ಬೇರೆ ಐಟಮ್ಮು ಮಾಡೋಕ್ಕಾದರೂ ನಮಗೆ ಸಿಲಿಂಡ್ರ್ ಸಿಗುತ್ತೆ ಅಂತ ಹೇಳಿ ದೋಸೆನ ನಿಲ್ಲಿಸಿದ್ದಾರೆ ಮತ್ತು ಟೈಮಿಂಗ್ಸು ಕಟ್ ಮಾಡಿದ್ದಾರೆ. ಸರ್, ಮೆನು ಕಟ್ ಡೌನಿಂದ ಏನಾದರೂ ಹೊಡೆತ ಬಿದ್ದಿದೆಯಾ ಹೋಟೆಲ್ಗಳಿಗೆ? ಖಂಡಿತವಾಗ್ಲೂ ಈಗಾಗಲೇ ಮೆನ್ಯೂ ಕಟ್ ಡೌನಿಂದ 25% 30% ವ್ಯಾಪಾರ ಕಮ್ಮಿ ಆಗಿದೆ ಹೋಟ್ಲುಗಳಲ್ಲಿ. ಅದ್ರ ಜೊತೆಗೆ ಟೈಮಿಂಗ್ಸು ಕಟ್ ಡೌನ್ ಮಾಡಿದ್ದೀವಿ. ಸೊ ಹೆಚ್ಚು ಕಮ್ಮಿ ಒಂದು 25% 30% ವ್ಯಾಪಾರ ಕಮ್ಮಿ ಆಗಿದೆ ಹೋಟ್ಲುಗಳಲ್ಲಿ. ಜನ ಬರೋದೇ ಕಮ್ಮಿ ಆಗಿದೆ. ಹಾಗಾಗಿ ವ್ಯಾಪಾರ ಕಮ್ಮಿ ಆಗಿದೆ. ಬಂದವರು ಏನು ಸಿಗುತ್ತೆ ಅದು ತಿಂದ್ಕೊಂಡು ಹೋಗ್ತಾ ಇದ್ದಾರೆ. ಕೆಲವರು ಅನಿವಾರ್ಯ ಇದ್ದವರು, ಇನ್ನು ಕೆಲವರು ದೋಸೆನೇ ಬೇಕು ಅಂತ ಹುಡ್ಕೊಂಡು ಹೋಗ್ತಾ ಇದ್ದಾರೆ. ಯಾಕಂದರೆ ತುಂಬ ಜನ ನಮ್ಮ ಗ್ರಾಹಕರು ಹೋಟೆಲ್ ಮೇಲೆ ಡಿಪೆಂಡ್ ಆಗಿದ್ದಾರೆ. ಸೊ ಆದಷ್ಟು ಬೇಗ ಇದು ಸರಿಯಾಗಲಿ ಅಂತ ನಾವು ಒಂದು ಆಶಾದಾಯಕವಾಗಿ ಇರೋಣ. ಥ್ಯಾಂಕ್ ಯು. ಇಷ್ಟು ವೀರೇಂದ್ರ ಕಾಮತ್ ಅವರ ಮಾತು. ಅಂದರೆ ಪ್ರಮುಖವಾಗಿ ದೋಸೆ ಪ್ರಮುಖವಾದಂತಹ ಅಟ್ರಾಕ್ಷನ್ ಇರ್ತಿತ್ತು. ಆದರೆ ಈಗ ದೋಸೆಗೆ ಹೆಚ್ಚು ಸಿಲಿಂಡರ್ ಬಳಕೆ ಬೇಕಾಗಿರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಹೋಟೆಲ್ಗಳಲ್ಲಿ ದೋಸೆಗಳನ್ನು ಬಂದ್ ಮಾಡಲಾಗಿದೆ. ಇನ್ನು ಕೆಲವು ಕಡೆ ಟೈಮಿಂಗ್ಗಳನ್ನು ಫಿಕ್ಸ್ ಮಾಡಲಾಗಿದೆ. ಜೊತೆಗೆ ದೋಸೆಗೆ ಅಂತ ಹೇಳಿ ಸಪ್ರೇಟ್ ಆದಂತಹ ಒಂದು ಸ್ಟವ್ ಕೂಡ ಬರ್ತಾ ಇದೆ. ಅದಕ್ಕೂ ಕೂಡ ಕಾಯಬೇಕಾದಂತಹ ಪರಿಸ್ಥಿತಿ ಇದೆ. ಇದು ಎಲ್ಲದರಿಂದ ಹೋಟೆಲ್ ಉದ್ಯಮದ ಮೇಲೆ 25% 30% ನಷ್ಟ ಉಂಟಾಗಿದೆ ಅನ್ನೋ ಒಂದು ವಿಚಾರವನ್ನು ಕೂಡ ಅವರು ಹಂಚಿಕೊಂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.